ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ರಾಜ್ಯಾದ್ಯಂತ ಕ್ರೈಮ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆಯಾ? ಅದರಲ್ಲೂ ವಿಶೇಷವಾಗಿ ಐಟಿ-ಬಿಟಿ ಖ್ಯಾತಿಯ ಬೆಂಗಳೂರು ಸುತ್ತಮುತ್ತಲೂ ಕೂಡ ಸಿನಿಮೀಯ ಮಾದರಿಯಲ್ಲಿ ಕಿಡ್ನಾಪ್ ನಂತರ ಮರ್ಡರ್ ಮಾಡಿ ಆ ಒಂದು ಶವಗಳನ್ನ ತಮಿಳುನಾಡಿನಲ್ಲಿ ಎಸೆಯುವಂತಹ ಪ್ರಕರಣಗಳು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನಲ್ಲಿ ಹೆಚ್ಚಾಗ್ತಾ ಇದೆ. ಕಳೆದ 4 ತಿಂಗಳ ಹಿಂದಷ್ಟೇ ಹೆಬ್ಬಗೋಡಿಯ ಉದ್ಯಮಿ ಬಾಲಪ್ಪ ರೆಡ್ಡಿ ಎಂಬಾತನನ್ನು ಕೂಡ ಇದೇ ರೀತಿ ಕಿಡ್ನಾಪ್ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿ ತಮಿಳುನಾಡಿನಲ್ಲಿ ಎಸೆಯಲಾಗಿತ್ತು. ಇದೀಗ ಆನೇಕಲ್ ಪಟ್ಟಣಕ್ಕೆ ಕೂಗಳತೆ ದೂರದಲ್ಲಿರುವಂತಹ ಹೊನ್ನಕಳಸಾಪುರದ ಗೋಪಾಲ್ ಎಂಬಾತನನ್ನ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಅದೇ ಗ್ರಾಮದ ಮತ್ತು ಗೋಪಾಲ್ ಮನೆಯ ಎದುರುಗಡೆ ಮನೆಯವನಾಗಿದ್ದಂತ ಮೋಹನ್ ಬಾಬು ಅಲಿಯಾಸ್ ಬಾಬು ಕಿಡ್ನಾಪ್ ಮಾಡಿ ಸಿನಿಮೀಯ ಮಾದರಿಯಲ್ಲಿ ಆತನನ್ನ ಒತ್ತೊಯ್ದು ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಿ ಕೋಟೆ ಬಳಿ ಎಸೆದಿದ್ದಾರೆ. ಇದರಿಂದ ರೊಚ್ಚಿಗೆದ್ದಂತಹ ಗೋಪಾಲ್ನ ಸಂಬಂಧಿಕರು ಇಂದು ಆನೇಕಲ್ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನು ಹಾಕಿದರು. ಠಾಣೆಯ ಮುಂಭಾಗದಲ್ಲಿ ಕುಳಿತು ಘೋಷಣೆಗಳನ್ನ ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪೊಲೀಸರು ಮತ್ತು ಗೋಪಾಲ್ ಸಂಬಂಧಿಕರ ನಡುವೆ ತೀವ್ರ ವಾಗ್ವಾದಗಳು ಕೂಡ ನಡೆಯಿತು. ಇನ್ನೊಂದೆಡೆ ಇದೇ ಹೊನ್ನಕಳಸಾಪುರದಲ್ಲಿನ ಮೋಹನ್ ಬಾಬು ಅಲಿಯಾಸ್ ಬಾಬು ಮನೆಯ ಮೇಲೆ ಗೋಪಾಲ್ ಮತ್ತು ಆತನ ಸಂಬಂಧಿಕರು ಮತ್ತು ಸ್ನೇಹಿತರು ಕಲ್ಲು ತೂರಾಟ ನಡೆಸಿದರು. ಈ ಒಂದು ಸಂದರ್ಭದಲ್ಲಿ ರೊಚ್ಚಿಗೆದ್ದಿದ್ದಂತವರನ್ನ ತಡೆಯಲು ಹೋದ ಪೊಲೀಸರ ಮಧ್ಯೆ ಅಲ್ಲಿಯೂ ಕೂಡ ವಾಗ್ವಾದಗಳು ಮತ್ತು ತಳ್ಳಾಟಗಳು ಕೂಡ ನಡೆದವು. ಇದೀಗ ಹೊನ್ನಕಳಸಾಪುರದಲ್ಲಿ ಒಂದು ರೀತಿಯಾದಂತಹ ಉದ್ವಿಗ್ನ ವಾತಾವರಣ ನಿರ್ಮಾಣಗೊಂಡಿದೆ. ಕೊಲೆ ಆರೋಪಿ ಮೋಹನ್ ಬಾಬು ಮತ್ತು ಗೋಪಾಲ್ ಇಬ್ಬರು ಕೂಡ ಒಂದೇ ಸಮುದಾಯಕ್ಕೆ ಸೇರಿರುವವರು. ಇದರಿಂದಾಗಿ ಒಂದು ರೀತಿಯಾಗಿ 2 ಗುಂಪುಗಳಾಗಿ ಈ ಗ್ರಾಮ ವಿಂಗಡಣೆಯಾಗಿದೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ಒಂದು ಕೊಲೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಮೋಹನ್ ಬಾಬು ಬಳಿ ಗೋಪಾಲ್ ಕೆಲಸ ಮಾಡ್ಕೊಂಡಿದ್ದಂತೆ ಇತ್ತೀಚೆಗೆ ಪ್ರತ್ಯೇಕವಾಗಿ ಗೋಪಾಲ್ ವ್ಯವಹಾರಗಳನ್ನು ನಡೆಸೋದಕ್ಕೆ ಆರಂಭಿಸಿದ್ದ. ಇದರಿಂದ ಕುಪಿತನಾಗಿದ್ದಂತಹ ಬಾಬು ಅಲಿಯಾಸ್ ಮೋಹನ್ ಬಾಬು ಈ ರೀತಿ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಸಂಜೆ ಯಾವಾಗ ಸಿನಿಮೀಯ ಮಾದರಿಯಲ್ಲಿ ಕಿಡ್ನಾಪ್ ಆಯ್ತು, ಆ ಕೂಡಲೇ ಗೋಪಾಲ್ನ ಕುಟುಂಬಸ್ಥರು ನೇರವಾಗಿ ಬಾಬು ಅಲಿಯಾಸ್ ಮೋಹನ್ ಬಾಬು ಮೇಲೆಯೇ ಗಂಭೀರ ಆರೋಪ ಮಾಡಿದ್ರು. ಕೂಡಲೇ ಪೊಲೀಸ್ನವರು ಮೋಹನ್ ಬಾಬುನನ್ನ ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆ ನಡೆಸಿದ್ದಾಗ ಆರಂಭದಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಳಿತುಕೊಂಡಂತ ಮೋಹನ್ ಬಾಬು, ನಾನು ಯಾವುದೇ ಕೃತ್ಯವನ್ನ ಎಸಗಲಿಲ್ಲ, ನನ್ನ ಮತ್ತು ಗೋಪಾಲ್ ನಡುವೆ ಹಳೆ ವೈಷಮ್ಯ ಇದ್ದಿದ್ದು ನಿಜ, ಆದ್ರೆ ನಾನು ಕೊಲೆ ಮಾಡ್ಲಿಲ್ಲ ಅಂತೇಳಿ 1-2 ಗಂಟೆ ವಾದ ಮಾಡಿದಂತೆ ನಂತರ ಪೊಲೀಸ್ನವರು ಅವರದ್ದೇ ಭಾಷೆಯಲ್ಲಿ ಜಿಗಣಿ ಪೊಲೀಸ್ ಠಾಣೆಗೆ ಕರೆದೊಯ್ದು ಯಾವಾಗ ಪೊಲೀಸ್ ಭಾಷೆಯಲ್ಲಿ ಟ್ರೀಟ್ಮೆಂಟ್ ಆರಂಭಿಸಿದ್ರು ಕೇವಲ 3 ನಿಮಿಷದಲ್ಲಿ ತಪ್ಪೊಪ್ಪಿಕೊಂಡು ನಾನೇ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದೀನಿ ಅಂತ ಹೇಳದಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಪಿ ಚಂದ್ರಕಾಂತ್ ಮಾತನಾಡಿದ್ದಾರೆ. ಇದರ ನಡುವೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಮತ್ತು ಹೊನ್ನಕಳಸಾಪುರದಲ್ಲಿ ಗೋಪಾಲ್ ಸಂಬಂಧಿಕರು ನಡೆಸಿದಂತ ಆ ಒಂದು ಪ್ರತಿಭಟನೆ, ಆಕ್ರೋಶದ ಮಾತುಗಳು, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೌದು, ಹೀಗೆ ಕೊಲೆ ಆರೋಪಿಯಾಗಿರುವಂತ ಮೋಹನ್ ಬಾಬು ಮನೆ ಮೇಲೆ ಕಲ್ಲು ತೂರಾಟ ನಡೆಸಲು ಗೋಪಾಲ್ನ ಸಂಬಂಧಿಕರು ಮತ್ತು ಸ್ನೇಹಿತರು ಯತ್ನಿಸಿದರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಗೋಪಾಲ್ ಸಂಬಂಧಿಕರ ನಡುವೆ ಮಾತಿನ ವಾಗ್ವಾದಗಳು ನಡೆಯಿತು. ಇನ್ನು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದಂತ ಗೋಪಾಲ್ ಸಂಬಂಧಿಕರು ಹಾಗೆಯೇ ಇನ್ನಿತರರು ಕೂಡ ಇಲ್ಲಿಯೂ ಪೊಲೀಸರೊಂದಿಗೆ ವಾಗ್ವಾದಕ್ಕೆ ಹಿಡಿದರು. ಒಂದು ಹಂತದಲ್ಲಿ ಪೊಲೀಸ್ನವರಿಗೆ ಇವರನ್ನ ಚದುರಿಸೋದು ಪೊಲೀಸ್ನವರಿಗೆ ಸವಾಲಿನ ಪ್ರಶ್ನೆ ಆಗಿತ್ತು. ಹಾಗೆಯೇ ಒಂದಷ್ಟು ಮಹಿಳೆಯರು ಪೊಲೀಸ್ ಠಾಣೆಯ ಒಳನುಗ್ಗಿ ಪೊಲೀಸ್ನವರ ವಿರುದ್ಧವೇ ಆಕ್ರೋಶವನ್ನ ವ್ಯಕ್ತಪಡಿಸಿ ಮೋಹನ್ ಬಾಬು ಅಲಿಯಾಸ್ ಬಾಬುನನ್ನ ನಮಗೆ ತಂದೊಪ್ಪಿಸಿ ನಾವು ಶವವನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಹಠ ಹಿಡಿದರು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಹೀಗೆ ಪೊಲೀಸರು ಮತ್ತು ಮಹಿಳೆಯರ ನಡುವೆ ನಡೆದಂತ ಈ ವಾಗ್ವಾದಗಳು, ನಾವು ಯಾವುದೇ ಕಾರಣಕ್ಕೂ ಶವವನ್ನ ತೆಗೆದುಕೊಳ್ಳೋದಿಲ್ಲ, ಮೋಹನ್ ಬಾಬುವನ್ನ ತಂದು ನಮಗೆ ಒಪ್ಪಿಸಿ ಅಂತೇಳಿ ಆಗ್ರಹ ಮಾಡಿದ್ದು. ಹೀಗೆ ಯಾವಾಗ ಪೊಲೀಸರಿಗೆ ಪರಿಸ್ಥಿತಿ ಕೈ ಮೀರ್ತಿದೆ ಅಂತ
ತಿಳಿತಾ ಇದ್ದಂಗೆ ಅವರು ಇಲ್ಲಿ ಯಾರು ಪ್ರಭಾವವನ್ನು ಹೊಂದಿದ್ದಾರೆ ಅಂತೇಳಿ ಆಲೋಚನೆ ಮಾಡಿ ಮಾಜಿ ಕೇಂದ್ರ ಸಚಿವ ಎ ನಾರಾಯಣ ಸ್ವಾಮಿರವರನ್ನ ಪೊಲೀಸ್ ಠಾಣೆ ಮುಂಭಾಗಕ್ಕೆ ಕರೆಸಿದರು. ಪೊಲೀಸ್ನವರು ಅವರಿಗೆ ಎಲ್ಲ ವಿವರಣೆಗಳನ್ನ ನೀಡಿದರು. ನಂತರ ಎ ನಾರಾಯಣ ಸ್ವಾಮಿ ಗೋಪಾಲ್ ಸಂಬಂಧಿಕರೊಂದಿಗೆ ಮಾತುಕತೆಯನ್ನ ನಡೆಸಿ ಸಂಧಾನ ಮಾಡಿದರು. ಆನಂತರ ಶವವನ್ನ ತೆಗೆದುಕೊಳ್ಳುವುದಕ್ಕೆ ಗೋಪಾಲ್ನ ಸಂಬಂಧಿಕರು ಒಪ್ಪಿದರು ಮತ್ತು ಪೊಲೀಸ್ ಜೀಪ್ಗಳಲ್ಲಿ ಗೋಪಾಲ್ನ ಸಹೋದರರು ಮತ್ತು ಸಂಬಂಧಿಕರು ದಕ್ಷಿಣ ಕೋಟೆಯಲ್ಲಿರುವಂತಹ ಗೋಪಾಲ್ ಶವವನ್ನ ತೆಗೆದುಕೊಳ್ಳಲು ಹೊರಟಿದ್ದು ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಯಾವಾಗ ಈ ಒಂದು ವಿಷಯ ರಾಜ್ಯಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು, ಒಂದೇ ಸಮುದಾಯಕ್ಕೆ ಸೇರಿದ್ದರಿಂದ ಚಿಕ್ಕಬಳ್ಳಾಪುರದ ಫೈರ್ ಬ್ರ್ಯಾಂಡ್ ಆಗಿರುವಂತಹ ಯುವ ಶಾಸಕ ಪ್ರದೀಪ್ ಕೂಡ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದರು. ಪ್ರದೀಪ್ ಪ್ರತಿನಿಧಿಸುವಂತಹ ಅದೇ ಸಮುದಾಯಕ್ಕೆ ಸೇರಿದ್ದವನು ಈ ಗೋಪಾಲ್ ಮತ್ತು ಮೋಹನ್ ಬಾಬು. ಪೊಲೀಸರೊಂದಿಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಂಡಂತ ಪ್ರದೀಪ್ ಈಶ್ವರ್ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಈ ಒಂದು ಘಟನೆಯ ಬಗ್ಗೆ ವಿವರಣೆಯನ್ನು ನೀಡಿದ್ದು ಹೀಗೆ. ಆನೇಕಲ್ನ ನಮ್ಮ ಸಮುದಾಯದ ಬಲಿಜ ಸಮುದಾಯದ ಹುಡುಗ ಗೋಪಾಲ್ ಅನ್ನೋ ಹುಡುಗ ಮರ್ಡರ್ ಆಗಿತ್ತು. ತಮಿಳ್ನಾಡು ಬಾರ್ಡ್ರಲ್ಲಿ ಮರ್ಡರ್ ಆಗಿತ್ತು. ಆ ಸುದ್ದಿ ನಮಗೆ ತಿಳಿತು. ಬೆಳಗ್ಗೆಯಿಂದ ನಮ್ಮ ಸಮುದಾಯದವರೆಲ್ಲ ಭಾಳ ನೊಂದಿದ್ರು. ಬ್ರೂಟಲಿ ಮರ್ಡರ್ ಮಾಡಿದ್ದಾರೆ ಅಂತ ಒಬ್ಬರ ಸಸ್ಪೆಕ್ಟ್ ಮೇಲೆ ಕಂಪ್ಲೇಂಟ್ ಕೊಟ್ಟರು. ನಾನೀಗ ಅಸೆಂಬ್ಲಿ ಮುಗಿಸ್ಕೊಂಡು ಈಗ ಬಂದು ಈಗೆಲ್ಲ ಡೀಟೇಲ್ಸ್ ತೊಗೊಂಡಿದ್ದೀವಿ. ಮರ್ಡ್ರಿಗೆ ಯಾರು ಮಾಡಿಸಿದ್ದಾರೆ ಆತನ ಈಗಾಗಲೇ ಅರೆಸ್ಟ್ ಮಾಡಿಸಿದ್ದೀವಿ. ಎರಡನೇದು ಇನ್ನಿಬ್ಬರು ಸಸ್ಪೆಕ್ಟ್ಸ್ ಯಾರು ಮರ್ಡ್ರ್ ಮಾಡಿದ್ದಾರೆ ಅವರು ಈಗ ಶಿವಮೊಗ್ಗ ಹತ್ತತ್ರ ಅಲ್ಲೆಲ್ಲೋ ಟ್ರೇಸ್ ಮಾಡಿದ್ದೀವಿ. ಸೊ ಆದಷ್ಟು ಬೇಗ ನಾಳೆ ಒಳಗೆ ಅವ್ರನ್ನೂ ಅರೆಸ್ಟ್ ಮಾಡ್ತೀವಿ. ಸೊ ಯಾರೊಬ್ಬರನ್ನು ಎಕ್ಸ್ಕ್ಯೂಸ್ ಮಾಡೋ ಇದಿಲ್ಲ. ನಾನೀಗ DGP ಸಲೀಂ ಸರ್ ಜೊತೆ ಮತ್ತು ನಮ್ಮ SP ಅವ್ರ ಜೊತೆ ಸ್ಥಳೀಯ ಪೊಲೀಸರ ಜೊತೆ ಮಾತಾಡಿದ್ದೀನಿ. ಖಂಡಿತವಾಗೂ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನೆಲ್ಲ ಒಳಕ್ಕೆ ಹಾಕಿಸ್ತೀವಿ. ಸರ್, ಇದು ಅವರಿಬ್ಬರು ಸ್ನೇಹಿತರಾಗಿದ್ದರು, ಬಿಸ್ನೆಸ್ಸಲ್ಲಿದ್ದರು ಅಂತ ಕೇಳಿಬಂತು. ಬಟ್ ಇದೊಂದು 12 ವರ್ಷದಿಂದ ನಡೆದಿದೆ ಅಂತ. 12 ವರ್ಷದಿಂದ ನಡೆದಿದೆ. ಅವ್ರಿಗೆ ಯಾವಾಗಲೂ ಥ್ರೆಟ್ ಕಾಲ್ಸ್ ಎಲ್ಲ ಗೋಪಾಲ್ ಅವ್ರಿಗೆ ಬಂದಿದೆ ಅವರಿಂದ. ಆದರೆ ಅವ್ರ ಕುಟುಂಬದವ್ರು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಅವ್ರಿಗೆ ಥ್ರೆಟ್ ಕಾಲ್ಸ್ ಬಂದಿದೆ, ನಿನ್ನನ್ನು ಮುಗಿಸ್ತೀವಿ ಅಂತ ಹಿಂಗೆಲ್ಲ ಮಾತಾಡಿದ್ದಾರೆ. ಆದರೆ ಇವರೇನು ಅಂದ್ಕೊಂಡಿದ್ದಾರೆ ಅದನ್ನೆಲ್ಲೂ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಇವತ್ತು ಸಡನ್ನಾಗಿ ನಿನ್ನೆ ಸಂಜೆ ಅಲ್ಲಿ ಹೋಗುವಾಗ ಈ ಥರ ಒಂದು ಸಮಸ್ಯೆ ಆಗಿದೆ. ಹಾಂ ಸರ್, ನನಗೆ ಈಗ ತಿಳಿದು ಬಂತು ಒಂದೇ ಕಮ್ಯುನಿಟಿಯಲ್ಲಿ ಹಿಂಗಿದೆ. ಬಟ್ ಆದರೂ ಒಬ್ಬ ಹುಡುಗನಿಗೆ ಒಂದು ಕುಟುಂಬ, ಇವತ್ತು ಒಬ್ಬ ಹುಡುಗ ತೀರ್ಕೊಂಡಿದ್ದಾನೆ, ನಮ್ಮ ಸಮುದಾಯದ ಹಿರಿಯರು ಮುಖಂಡರೆಲ್ಲ ಬಂದಿದ್ದಾರೆ. ಆ ಹುಡುಗನಿಗೆ ನ್ಯಾಯ ಕೊಡಿಸೋದು ನಮ್ಮ ಜವಾಬ್ದಾರಿ. ಆದರೆ ಮರ್ಡ್ರ್ ಮಾಡಿರೋದು ನಮ್ಮ ಸಮುದಾಯದ ಹುಡುಗ ಅಲ್ಲ, ಇಬ್ಬರು ಹುಡುಗರು ಅಂತ ನಮಗೆ ಈಗಾಗಲೇ ಒಂದು ಐಡೆಂಟಿಫೈ ಆಗಿದೆ. ಆದರೆ ಅದಕ್ಕೆ ಈತನು ನಮ್ಮ ಕಮ್ಯುನಿಟಿ ಹುಡುಗ ಪ್ರೇರಣೆ ಕೊಟ್ಟಿದ್ದಾನೆ ಅನ್ನೋದು ನಮಗೆ ಸಸ್ಪೆಕ್ಟು. ಅವ್ನ ಅರೆಸ್ಟ್ ಮಾಡಿದ್ದೀವಿ. ಮರ್ಡ್ರ್ ಯಾರು ಮಾಡಿದ್ದಾರೆ ಅವ್ರನ್ನೂ ತಂದು ಒಳಕ್ಕೆ ಹಾಕ್ತೀವಿ. ಯಾರನ್ನೂ ಈಗ ಎಲ್ಲ ಸೆಕ್ಷನ್ಸು ಈಗ 107 ಎಲ್ಲ ಹಾಕಿದ್ದಾರೆ. ಸೊ ನಾನು ಎಲ್ರಿಗೂ ಹೇಳೋದಿಷ್ಟೇ, ಖಂಡಿತವಾಗೂ ನಾನು ನಮ್ಮ ಸಮುದಾಯದವ್ರು ರಿಕ್ವೆಸ್ಟ್ ಮಾಡ್ತೀನಿ. ಆನೇಕಲ್ ಸ್ಟೇಷನ್ ಹತ್ರ ಬೆಳಗ್ಗೆಯಿಂದ ಎಲ್ಲ ಸ್ಟ್ರೈಕ್ ಮಾಡ್ತಿದ್ರು. ಖಂಡಿತವಾಗೂ ನಮ್ಮ ಸರ್ಕಾರ, ನಾನು, ಎಲ್ಲರೂ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸ್ತೀವಿ. ತಪ್ಪಿತಸ್ಥರು ಯಾರೇ ಆಗಿರಲಿ, ಯಾವುದೇ ಸಮುದಾಯದವರಾಗಿರಲಿ, ಇವರು ಇಬ್ಬರು ಕೂಡ ನನ್ನ ಸಮುದಾಯದವರೇ ಅಂತ ತಿಳಿದು ಬಂದಿದೆ. ಆದರೂ ಕೂಡ ಅಪರಾಧಿಗಳನ್ನ ರಕ್ಷಿಸುವಂತ ಪ್ರಶ್ನೆಯೇ ಇಲ್ಲ. ನ್ಯಾಯ ಸಿಗಲೇಬೇಕು ಅಂತೇಳಿ ತಿಳಿಸಿದ್ದು ಹೀಗೆ. ಸಮುದಾಯದವರೆಲ್ಲ ಸಾವಧಾನವಾಗಿದ್ದು ದಯವಿಟ್ಟು ಇದನ್ನು ಆ ಹುಡುಗಂದು ನಾಳೆ ಬೆಳಗ್ಗೆ ಈಗ ಲೇಟ್ ನೈಟ್ ಪೋಸ್ಟ್ ಮಾರ್ಟಮ್ ಈಗ ಅಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಇದೆ ಸರ್. ಈಗ ಲೇಟ್ ನೈಟ್ ಪೋಸ್ಟ್ ಮಾರ್ಟಮ್ ಬೇಡ ಅಂತ ನಾವೇ ಹೇಳಿದ್ದೀವಿ. ಯಾಕೆಂದರೆ ಬೆಳಗ್ಗೆ 9 ಗಂಟೆಗೆ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ, 10-10:30 ಬಾಡಿ ತರ್ತೀವಿ. ನೀಟಾಗಿ ಅವರು ಕುಟುಂಬದವ್ರು ಹೇಗೆ ಕಂಪ್ಲೇಂಟ್ ಕೊಟ್ಟರೆ ಆಗ ರಿಸೀವ್ ಮಾಡೋಕ್ಕೆ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ ಪೊಲೀಸವ್ರಿಗೆ. ಹಾಗೆ ಮಾಡಿ ಅವ್ರ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ ಸರ್. ಸರ್, ಇದು ಕೆಲವು ಡೀಟೇಲ್ಸ್ ನಾನು ಡಿಸ್ಕ್ಲೋಸ್ ಮಾಡಲ್ಲ ಸರ್. ಈಗ ನನಗೆ ಕೆಲವೆಲ್ಲ ನನಗೆ ಮಾಹಿತಿ ಸಿಕ್ಕಿದೆ. ಸೊ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಸಮಸ್ಯೆ ಆಗಬಾರ್ದು, ಆ ಕಾರಣಕ್ಕೆ ನಾನು ಹೇಳ್ತಿಲ್ಲ. ಇಲ್ಲಿ ಭಾಳ ಆಂತರ್ಯದಲ್ಲಿ ಒಂದು ನೆನ್ನೆ ಏನಾಗುತ್ತೆ, ಆ್ಯಕ್ಚುಲಿ ನನಗೆ ಮಾಹಿತಿ ಸಿಕ್ಕಿದ ತಕ್ಷಣ ಅಲ್ಲೊಬ್ಬರು ತಮಿಳ್ನಾಡಲ್ಲಿ ಒಬ್ಬ ಕೋರ್ಟ್ಗೆ ಹೋಗ್ತಾನೆ, ಹೋಗೋ ಅಪ್ಲಿಕೇಶನ್. ಅವನಿಗೂ ಈಗ ಘಟನೆಗೆ ಸಂಬಂಧನೇ ಇಲ್ಲ. ಅವನು ಹೋಗ್ಬಿಟ್ಟು ಏನು ಮಾಡ್ತಾನೆ, ಮಧು ಅನ್ನೋ ಹುಡುಗ ತಮಿಳ್ನಾಡು ಕೋರ್ಟ್ಗೆ ಹೋಗಿ ಅವನೇ ಅಡ್ವೊಕೇಟ್ ಮುಖಾಂತರ ಈ ಮರ್ಡ್ರು ನಾನೇ ಮಾಡಿದೆ ಅಂತ ಅವನೊಂದು ಅಪ್ಲಿಕೇಶನ್ ಹಾಕ್ಕೊತಾನೆ, ಅವನು ಸಿಗಾಕ್ಕೊಳ್ಳೋಕ್ಕೆ. ಆದರೆ ಅವನಲ್ಲ ಮಾಡಿರೋದು. ಅವನೇನು ಅಂದರೆ ಯಾರೋ ದುಡ್ಡು ಕೊಟ್ಟಿದ್ದಾರೆ, ಅವ್ನು ಹೋಗಿದ್ದಾನೆ. ಅಲ್ಲಿ ಯಾವುದೇ ಕಾರಣಕ್ಕೆ ಅವ್ನು ಕಸ್ಟಡಿ ತೊಗೊಳಕ್ಕೆ ಬಿಟ್ಟಿಲ್ಲ. ಈಗ ಅವನ್ನ ಕರೆದು ಇನ್ವೆಸ್ಟಿಗೇಷನ್ ಮಾಡಿ ಫರ್ದರ್ ಎಲ್ಲ ಇನ್ವೆಸ್ಟಿಗೇಷನ್ ಡೀಟೇಲ್ಸು ನಿಮ್ಮ ಗಮನಕ್ಕೆ ತಂದು ಮಿಕ್ಕಿದ ಇಬ್ಬರನ್ನ ನಾಳೆ ಸಂಜೆ ಒಳಗೆ ಅರೆಸ್ಟ್ ಮಾಡ್ತಾರೆ. ಇಲ್ಲ ಸರ್, ಇದು ಸರ್ ಎಸ್ ಸರ್, ಇಲ್ಲ ಈಗ ನೋಡಿ, ನಾನು ಅಸೆಂಬ್ಲಿಯಿಂದ ಆಚೆ ಬಂದಿದ್ದ ತಕ್ಷಣ ನನಗೆ ನಮ್ಮ ಸಮುದಾಯದ ಮುಖಂಡರು ಇದು ಗಮನಕ್ಕೆ ತಂದರು. ನಾನು ಬಂದೆ.
ನಾನು ಇದನ್ನು ಮಾನ್ಯ ಗೃಹ ಸಚಿವರ ಗಮನಕ್ಕೂ ಈಗ DIG ಸಲೀಂ ಸಾಹೇಬ್ರ ಗಮನಕ್ಕೂ ನಾನು ಎಲ್ರಿಗೂ ಗಮನಕ್ಕೆ ತಂದಿದ್ದೀನಿ. ನಿಷ್ಪಕ್ಷಪಾತ ತನಿಖೆ ಮಾಡ್ತೀವಿ. ಸರ್, ಇದೇನಾಗಿದೆ, ಇಬ್ಬರ ನಡುವೆ ಒಂದು ವೈಮನಸ್ಸಿನಿಂದ ಎಲ್ಲೋ ತಮಿಳ್ನಾಡು ಬಾರ್ಡ್ರಲ್ಲಿ ನಡೆದಿರೋ ಘಟನೆ ಇದು. ಖಂಡಿತವಾಗೂ ಇನ್ನಷ್ಟು ಬಿಗಿ ಮಾಡಿ ಇದಾದಷ್ಟು ಕ್ರಮ ತಗೊಳ್ತೀವಿ. ಅನೇಕರಲ್ಲಿ ಕಿಡ್ನಾಪ್ ಆಗಿ ತಮಿಳ್ನಾಡು ಹೊಡೆದಿರೋಂಥದ್ದು ಹೇಳ್ತಾರೆ. ಇತ್ತೀಚೆಗೆ ಕ್ರೈಮ್ ರೇಟ್ಸ್ ಎಲ್ಲವೂ ಕೂಡ ಜಾಸ್ತಿ ಆಗಿದೆ ಸರ್, ಇದೆ ಅಂತಲ್ಲ. ಈಗ ಇಲ್ಲಿ ಇದು ರೀಸೆಂಟ್ ಆಗಿ 3 ತಿಂಗಳಲ್ಲಿ ಇದು ಇದೇ ರೀತಿ ಏನು ಸಿನಿಮೆ ಮಾದರಿಯಲ್ಲಿ ಕಿಡ್ನಾಪ್ ಮಾಡುವಂಥದ್ದು, ಮರ್ಡರ್ ಮಾಡುವಂಥದ್ದು, ಬಾಡಿನ ತಮಿಳ್ನಾಡಲ್ಲಿ ಡಿಸ್ಪೋಸ್ ಮಾಡುವಂಥದ್ದು. ಸೊ ಇನ್ನೊಂದಷ್ಟು ಕಾನೂನು ಬಿಗಿ ಇಲ್ಲ ಖಂಡಿತವಾಗೂ ಸರ್, ಈ ಘಟನೆ ಈಗ ನಾನು ಕಣ್ಣಾರೆ ನೋಡಿದ್ದೀನಿ. ಇದನ್ನು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡ್ತೀವಿ. ನಾನು ಮೊನ್ನೆ ಗೃಹ ಸಚಿವರ ಗಮನಕ್ಕೂ ಇದನ್ನು ತಂದು ಇದನ್ನು ಹೇಗೆಲ್ಲ ಮುಂದಿನ ದಿನಗಳಲ್ಲಿ ಇಂಥದ್ದು ನಡೀದಂಗೆ ಹೇಗೆ ಮಾಡ್ಬೋದು ಅಂತ ನಾನೊಂದು ಜವಾಬ್ದಾರಿಯುತ ಶಾಸಕನಾಗಿ ನಾನು ಗಮನಕ್ಕೆ ತರ್ತೀನಿ ಸರ್. ಒಟ್ಟಿನಲ್ಲಿ ಆನೇಕಲ್ ಪಟ್ಟಣದಲ್ಲಿ ಸಿನಿಮೀಯ ಮಾದರಿಯಲ್ಲಿ ಕಿಡ್ನಾಪ್ ಮತ್ತು ಮರ್ಡರ್ ಇಡೀ ತಾಲೂಕನ್ನ ಬೆಚ್ಚಿಬಿಡಿಸಿದೆ. ಇತ್ತೀಚಿನ ದಿನಗಳಲ್ಲಿ ಅದ್ಯಾಕೋ ಆನೇಕಲ್ ಸುತ್ತಮುತ್ತಲು ಅಪರಾಧ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಏನು ಪೊಲೀಸ್ನವರ ಭಯ ಇಲ್ವಾ ಅಂತ ಹೇಳುವಂತ ಒಂದು ಆತಂಕ ಕಾಡ್ತಾ ಇದೆ. ದುಡ್ಡಿಗಾಗಿ ಈ ಒಂದು ಕೊಲೆ ನಡೆದಿಲ್ಲ ಅಂತ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. 3-4 ಕೋನಗಳಲ್ಲಿ ಈ ಒಂದು ಕೊಲೆಯನ್ನ ವಿಶ್ಲೇಷಿಸಲಾಗ್ತಾ ಇದೆ. ಒಂದು ಹೆಣ್ಣಿನ ವಿಚಾರಕ್ಕೆ ಮೋಹನ್ ಬಾಬು ಅಲಿಯಾಸ್ ಬಾಬು ಗೋಪಾಲ್ನನ್ನ ಕೊಲೆ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಇತ್ತೀಚೆಗೆ ಮೋಹನ್ ಬಾಬುನ ಸಂಗಡವನ್ನ ತೊರೆದಿದ್ದಂತ ಗೋಪಾಲ್ ಸ್ವಂತವಾಗಿ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದ. ಹಾಗಾಗಿ ಮೋಹನ್ ಬಾಬುಗೆ ಬರುವಂತ ಎಲ್ಲ ಅವಕಾಶಗಳನ್ನ ಕಸ್ಕೊಳ್ತಿದ್ದ. ಅದಕ್ಕೆ ಕುಪಿತನಾಗಿದ್ದ ಮೋಹನ್ ಬಾಬು ಅಂತ ಒಂದು ದೃಷ್ಟಿಯಲ್ಲಿ ಹೇಳಲಾಗ್ತಾ ಇದೆ. ಮತ್ತೊಂದು ದೃಷ್ಟಿಯಲ್ಲಿ ಯಾವಾಗ ತನ್ನ ಬಿಸ್ನೆಸ್ ಎಲ್ಲವೂ ಕೂಡ ನೆಲ ಕಚ್ಚುತ್ತಾ ಇದೆ, ಇದರಿಂದ ಉದ್ರಿಕ್ತರಾದಂತಹ ಮೋಹನ್ ಬಾಬು ಈ ಒಂದು ಕೊಲೆ ಮಾಡಲು ಹಲವು ತಿಂಗಳುಗಳಿಂದ ಕೇಸ್ ಹಾಕಿದ್ದಂತೆ ಮತ್ತು ಬೆದರಿಕೆಗಳನ್ನು ಹಾಕ್ತಿದ್ದಂತೆ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಯಾವಾಗ ಮೋಹನ್ ಬಾಬು ಮನೆ ಸುತ್ತಮುತ್ತಲು ಆಗಾಗ ನಿಂಬೆ ಹಣ್ಣುಗಳು ಕಾಣಿಸ್ಕೊಳ್ತಾ ಇದ್ದಂತೆ ಇದೆಲ್ಲವನ್ನು ಗೋಪಾಲೆ ಮಾಡಿಸ್ತಾ ಇದ್ದಾನೆ. ಹಾಗಾಗಿ ನನ್ನ ಬಿಸ್ನೆಸ್ ಎಲ್ಲವೂ ಕೂಡ ನೆಲ ಕಚ್ಚಿದೆ ಅಂತ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. 3-4 ಆಯಾಮಗಳಲ್ಲಿ ಪೊಲೀಸ್ನವರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಈಗಾಗಲೇ ಮೋಹನ್ ಬಾಬುವನ್ನ ಮತ್ತೋರ್ವನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನು ನಕಲಿಕೋಟೆಯಲ್ಲಿ ಕೊಲೆ ಮಾಡಿದಂತ ಕೊಲೆ ಆರೋಪಿಗಳು ಶಿವಮೊಗ್ಗದತ್ತ ತೆರಳಿದ್ದಾರೆ ಎನ್ನುವಂತ ಮಾಹಿತಿ ಪೊಲೀಸ್ನವರಿಗೆ ಸಿಕ್ಕಿದೆ. ಅವರನ್ನು ಕೂಡ ನಾವು ವಶಕ್ಕೆ ಪಡೆಯುತ್ತೇವೆ ಎನ್ನುವಂತ ವಿಶ್ವಾಸವನ್ನು ಪೊಲೀಸ್ನವರು ತಿಳಿಸಿದ್ದಾರೆ. ಅದೇ ಊರಿನ ಮೋಹನ್ ಬಾಬುಗೂ ಈತನಿಗೆ ಸುಮಾರು 10-12 ವರ್ಷಗಳಿಂದ ವೈಷಮ್ಯ ಇರ್ತದೆ. ಮೊದಲು ಈ ಗೋಪಿಯನ್ನವರು ಮೋಹನ್ ಬಾಬು ಹತ್ರ ರಿಯಲ್ ಎಸ್ಟೇಟಲ್ಲಿ ದಾಖಲೆಗಳು ಅದು ಇದು ಸಿದ್ಧಪಡಿಸ್ತಕ್ಕಂಥದ್ದು ಇದೆಲ್ಲ ಕೆಲಸ ಮಾಡ್ತಾ ಇರ್ತಾನೆ. ನಂತರ ಈತನೇ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಿದಾಗ ಆತ ಕೆಲಸನೂ ಸಹ ಈತನೇ ಮಾಡ್ತಾ ಇದ್ದಾನೆ ಅಂತ ವೈಷಮ್ಯ ಇರ್ತದೆ. ಈ ಮಾಹಿತಿ ಮೇರೆಗೆ ನಾವು ಕೂಡಲೇ ಮೋಹನ್ ಬಾಬುನ್ನ ಕರ್ಕೊಂಡು ಬಂದು ಮತ್ತೆ ತೀವ್ರ ವಿಚಾರಣೆ ಮಾಡಿದಾಗ ಈ ಪ್ರಕರಣದಲ್ಲಿ ಆತನ ಪಾತ್ರ ನಮಗೆ ಕಂಡು ಬಂತು. ಕೂಡಲೇ ನಮ್ಮ ವಶಕ್ಕೆ ತಗೊಂಡು ಕೂಲಂಕುಷವಾಗಿ ತನಿಖೆ ಮಾಡಲಾಗಿ ಇದರ ಎಂಟೈರ್ ಸೂತ್ರಧಾರ ಈತನೇ ಆಗಿದ್ದು, ಈತನ ಸೂಚನೆ ಮೇರೆಗೆ ಕೆಲವರು ಈ ಕೃತ್ಯದಲ್ಲಿ ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ನಾವು ಈ ಮೋಹನ್ ಬಾಬುವನ್ನು ವಶಕ್ಕೆ ತಗೊಂಡು ಅಂತ ಮೋಹನ್ ಬಾಬುವನ್ನು ದಸ್ತಗಿರಿ ಸಹ ಮಾಡಿ ತನಿಖೆ ಮುಂದುವರಿತಾ ಇದೆ. ಮತ್ತು ಯಾರು ತಪ್ಪಿಸ್ಕೊಂಡು ಹೋಗಿದ್ದಾರೋ ಅವ್ರನ್ನ ಪತ್ತೆ ಮಾಡಲಿಕ್ಕೆ 2 ತಂಡಗಳನ್ನ ಪ್ರತ್ಯೇಕವಾಗಿ ರಚನೆ ಮಾಡಿ ಅವರು CDR ಅನಾಲಿಸಿಸ್ ಮೇರೆಗೆ ಅವರು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಹಂಗೆ ಹೋಗ್ತಾ ಇದ್ದಾರೆ. ಈಗ ಮೊಬೈಲ್ ಸ್ವಿಚ್ ಆಫ್ ಮಾಡಿರ್ತಾರೆ, ಆದರೂ ಸಹ ಎಲ್ಲ ಟೋಲ್ಗಳಲ್ಲಿ ಪರಿಶೀಲಿಸಿ ಎಲ್ಲ ಕಡೆ ಆ ವೆಹಿಕಲ್ ಗುರುತು ಸಿಗ್ತಾ ಇದೆ. ಸೊ ಮೈ ಟೀಮ್ ಈಸ್ ಆನ್ ದಿ ವೇ ಟು ಶಿವಮೊಗ್ಗ. ಶೀಘ್ರವಾಗಿ ಅವ್ರನ್ನ ದಸ್ತಗಿರಿ ಮಾಡಲಾಗ್ತದೆ. ಮತ್ತು ಈ ಸಂಬಂಧ ಬೆಳಗ್ಗೆ ನಮಗೆ ತಮಿಳುನಾಡಿಂದ ಹೊಸೂರು ವ್ಯಾಪ್ತಿಯಲ್ಲಿ ಈತನ ಏನು ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾನೆ ಆತನ ಶವ ಅಲ್ಲಿ ಪತ್ತೆಯಾಗಿರ್ತದೆ. ಅದರ ಮಹಜರು ಮತ್ತು ಮುಂದಿನ ತನಿಖೆಗೆ ನಮ್ಮ ಟೀಮ್ ಆಲ್ರೆಡಿ ಹೊಸೂರಿಗೆ ಹೋಗಿರ್ತದೆ. ಶೀಘ್ರವಾಗಿ ಮೋಹನ್ ಜೊತೆಗೆ ಈ ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದು ತನಿಖೆಯಿಂದ ದೃಢಪಟ್ಟ ನಂತರ ಅವ್ರನ್ನೆಲ್ಲ ಸಹ ದಸ್ತಗಿರಿ ಮಾಡಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಈ ಮೋಹನ್ ಬಾಬು ಏನಿದಾರಲ್ಲ ಇನ್ನು ಸುಪಾರಿ ಕೊಟ್ಟಿದ್ರು ಅಂತ ಹೇಳಿದ್ದಾರೆ. ಅದಕ್ಕೆ ಯಾರು ಈಗ ತಪ್ಪಿಸ್ಕೊಂಡು ಹೋಗಿದಾರೋ ಅವರೆಲ್ಲ ಬಂದ ನಂತರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಮಾತ್ರ ನಾವು ಖಚಿತವಾಗಿ ಹೇಳಲಿಕ್ಕಾಗ್ತದೆ. ಈ ಹಂತದಲ್ಲಿ ತನಿಖೆಯಲ್ಲಿ ಇದ್ದಿದ್ದರಿಂದ ನಾವು ಯಾವುದು ಹೇಳಲಿಕ್ಕೆ ಅಸಾಧ್ಯ ಆಗ್ತದೆ. ಈ ಮೇಲ್ನೋಟದ ತನಿಖೆಯಲ್ಲಿ ಎಷ್ಟು ಜನ ಕಿಡ್ನಾಪ್ ಮಾಡಿರೋದು, ಯಾವ ಕಾರು, ಏನು ಗುರುತು ಪತ್ತೆ ಆಗಿದೆ, ಯಾರು ಅಂತ ಅಲ್ಲ,
ಈಗ ಪ್ರಾಥಮಿಕವಾಗಿ ಇಬ್ಬರು ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿದೆ. ಆ ಇಬ್ಬರು ಈಗ ಸ್ವಿಚ್ ಆಫ್ ಮಾಡಿದ್ದಾರೆ. ಆ ಇಬ್ಬರನ್ನ ಪತ್ತೆ ಮಾಡಿದಾಗ ಮೋಹನ್ ಯಾವ ರೀತಿ ಅವ್ರಿಗೆ ಸೂಚನೆ ಕೊಟ್ಟಿದ್ರು ಮತ್ತು ನೀವು ಈಗ ಏನಾದರೂ ಏನು ಹೇಳಿದ್ರಲ್ಲ ಆ ಎಲ್ಲ ಆಯಾಮಗಳಲ್ಲೂ ಸಹ ಪರಿಶೀಲನೆ ಮಾಡಿ ತನಿಖೆ ಕೈಗೊಳ್ಳಲಾಗ್ತದೆ. ಮೋಹನ್ ಬಾಬುಗೂ ಗೋಪಾಲ್ಗೂ ಎಷ್ಟು ವರ್ಷದಿಂದ ದ್ವೇಷ ಇತ್ತು? ಏನು ವಿಚಾರ ದ್ವೇಷ? ಸುಮಾರು 10-12 ವರ್ಷದಿಂದ ಅವ್ರಿಗೆ ದ್ವೇಷ ಇದೆ ಅಂತ ಹೇಳ್ಬಿಟ್ಟು ನಮ್ಮ ತನಿಖೆಯಲ್ಲಿ ಬಂದಿದೆ. ಏನು ವಿಚಾರ? ಅದು ಏನಂತಂದರೆ ಮೊದಲು ಇಬ್ಬರು ಈ ಮೋಹನ್ ಬಾಬು ಅಂಡರಲ್ಲೇ ಆತನು ಈ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾಯಿರ್ತಾನೆ. ದಾಖಲೆಗಳನ್ನು ಸಂಬಂಧಪಟ್ಟ ಇಲಾಖೆಗಳಿಂದ ಪಡ್ಕೊಂಡು ಬರತಕ್ಕಂಥದ್ದು ಮತ್ತು ಯಾರು ಪರ್ಚೇಸ್ ಮಾಡ್ತಾರೆ ಅವ್ರನ್ನ ಹುಡುಕ್ತಕ್ಕಂಥದ್ದು ಎಲ್ಲ ಸಹ ಈತನ ಸೂಚನೆವರೆಗೆ ಕೆಲಸ ಮಾಡ್ತಾಯಿರ್ತಾನೆ. ಆದರೆ ತದನಂತರ ಈತನೇ ಇಂಡಿಪೆಂಡೆಂಟಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸೊ ನನ್ನ ವ್ಯಾಪಾರದಲ್ಲಿ ಇವನು ಪ್ರಬಲ ಆಗ್ತಾ ಇದ್ದಾನೆ, ನನ್ನ ಮೇಲುಗೈ ಮಾಡ್ತಾ ಇದ್ದಾನೆ ಅಂತ ಒಂದು ವೈಷಮ್ಯ ಇರ್ತದೆ. ಸಬ್ಸಿಕ್ವೆಂಟಾಗಿ ನನಗೆ ಮಾಟ ಮಂತ್ರ ಮಾಡಿ ನನಗೆ ಅನಾರೋಗ್ಯಕ್ಕೆ ಇವನೇ ಕಾರಣ ಆಗ್ತಾ ಇದ್ದೀನಿ, ಎಲ್ಲ ಕಡೆ ನನ್ನ ಮೇಲೆ ಮಾಟ ಮಂತ್ರ ಮಾಡಿಸ್ತಾ ಇದ್ದೀನಿ ಅನ್ನೋದು ಮೋಹನ್ ಬಾಬು ಈಗ ರಿವೀಲ್ ಮಾಡ್ತಾ ಇದ್ದಾರೆ. ಆದರೆ ತನಿಖೆ ಇನ್ನೂ ಆಳವಾಗಿ ಹೋದಾಗ ಏನಂತ ನಮಗೆ ಸತ್ಯ ಹೊರಬೀಳ್ತದೆ. ಎಲ್ಲ ಒಂದು ಕಡೆ ಒಂದು ಹುಡುಗಿ ವಿಚಾರ ಬರ್ತಿದೆ ಅನ್ನೋ ಒಂದು ಇದೆ. ಇದೆಲ್ಲದರ ನಡುವೆ ಆನೇಕಲ್ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ನೆಲೆ ಕಚ್ಚುತ್ತಾ ಇದೆಯಾ? ಪೊಲೀಸ್ನವರು ಅವರ ಲಾಠಿ ರುಚಿ ಇವರಿಗೆ ಸರಿಯಾಗಿ ತೋರಿಸ್ತಿಲ್ವಾ? ಅಥವಾ ಪೊಲೀಸ್ನವರು ಕೂಡ ಯಾವುದೋ ಪ್ರಭಾವಕ್ಕೆ ಒಳಗಾಗ್ತಿದ್ದಾರಾ? ಹಾಗಾಗಿ ಅಪರಾಧ ಪ್ರಕರಣಗಳು ಆನೇಕಲ್ ಸುತ್ತಮುತ್ತ ಹೆಚ್ಚಾಗೋದಕ್ಕೆ ಇದು ಒಂದು ಕಾರಣ ಎನ್ನುವುದು ತಾಲೂಕಿನ ಜನತೆಯನ್ನ ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಾದ್ರೂ ಪೊಲೀಸರು ಕಟ್ಟುನಿಟ್ಟಿನ ಇಂತಹ ಕಿಡಿಗೇಡಿಗಳಿಗೆ ಸರಿಯಾದಂತ ಶಿಕ್ಷೆಯನ್ನ ಕೊಡಿಸಿದ್ರೆ ಈ ರೀತಿಯಾದಂತ ಅಪರಾಧ ಪ್ರಕರಣಗಳು ಕಡಿಮೆ ಆಗ್ತಾವ ಎನ್ನುವುದು ಕಾಲವೇ ನಿರ್ಧರಿಸಲಿದೆ.